ಇನ್ನು ಜೀವಂತವಿದೆಯಾ ಸಾಮಾಜಿಕ ಬಹಿಷ್ಕಾರ ಪದ್ಧತಿ? ಕರ್ನಾಟಕ ಸರ್ಕಾರವು ಸಾಮಾಜಿಕ ಬಹಿಷ್ಕಾರ ತಡೆಯಲು ಕಠಿಣ ಕ್ರಮಗಳನ್ನು ಕೈಗೊಂಡಿದೆ. ಬಹಿಷ್ಕಾರ ಹಾಕುವವರಿಗೆ ಜೈಲು ಶಿಕ್ಷೆ ಮತ್ತು ದಂಡ ವಿಧಿಸುವ ವಿಧೇಯಕಗಳು ಚಾಲ್ತಿಯಲ್ಲಿವೆ. ಆದರೂ ಕೂಡ ಇಲ್ಲಿ ಒಂದು ಹಳ್ಳಿಯಲ್ಲಿ 2 ಕುಟುಂಬಗಳನ್ನು ಸಾಮಾಜಿಕ ಬಹಿಷ್ಕಾರ ಮಾಡಿದ್ದಾರೆ. ಹೌದು, ಇದು ಎಲ್ಲಿ ಅಂತೀರಾ? ನೀವೇ ನೋಡಿ. 6 ವರ್ಷಗಳಿಂದ 2 ಕುಟುಂಬಗಳಿಗೆ ಸಾಮಾಜಿಕ ಬಹಿಷ್ಕಾರ. ರಕ್ಷಣೆ ನೀಡುವಂತೆ ಸರ್ಕಾರಕ್ಕೆ ಮನವಿ. ಮೈಸೂರು ಜಿಲ್ಲೆಯ ಹೊರಳಹಳ್ಳಿ ಗ್ರಾಮದಲ್ಲಿ ಮಾನಸಿಕ ದೈಹಿಕ ಕಿರುಕುಳ ಆರೋಪ, ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ಆಕ್ರೋಶ. ಟಿ ನರಸಾಪುರ ತಾಲೂಕಿನ ಹೊರಳಹಳ್ಳಿ ಗ್ರಾಮದಲ್ಲಿ ಕ್ಷುಲ್ಲಕ ಕಾರಣವನ್ನು ನೆಪವಾಗಿ ಮಾಡಿಕೊಂಡು ಕಳೆದ 6 ವರ್ಷಗಳಿಂದ 2 ಕುಟುಂಬಗಳಿಗೆ ಸಾಮಾಜಿಕ ಬಹಿಷ್ಕಾರ ವಿಧಿಸಲಾಗಿದ್ದು, ಗ್ರಾಮದಲ್ಲಿ ಮನೆ ನಿರ್ಮಿಸಿ ವಾಸಿಸಲು ಅವಕಾಶ ನೀಡುತ್ತಿಲ್ಲ ಎಂದು ಗ್ರಾಮಸ್ಥ ಎಚ್.ಡಿ. ಮಧು ಆರೋಪಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅವ್ನು ಸಿಕ್ಕಿದಾಗ ಅವ್ನು ಮಾಡೋ ನನ್ನ ರಾತ್ರಿ ಗುಂಪು ಕಟ್ಕೊಂಡು ಮನ ಮುಂಚೂರಿಸೋಣ ಮುಂಚೂರಿದ್ದು ಆ ಕಡೆ ಅಷ್ಟು ಹೋಗೋದಲ್ಲ. ಅಲ್ಲಿ ರಾತ್ರಿ ಗುಂಪು ಕಟ್ಕೊಂಡು ಮಂಜುಳ ಅನ್ನೋದು ರಾತ್ರಿ ಎಲ್ಲ ಕಡ್ಡಿ ತಾಕ್ಸಿ ಸೊತ್ತೆ ಮಡಗಿಸ್ಬೇಡಿ ಅವನ ಜಾಗನೇ ನಾಳೆ ಪೊಲೀಸ್ನವರೇ ಬರ್ತಾರೆ. ಅದಕ್ಕೆ ಏನಪ್ಪ ಹಿಂಗಾಗೋಯ್ತಲ್ಲ ಅಂತ ನಾವು ಯೋಚನೆ ಮಾಡ್ಕೊಂಡು ಸುಮ್ಕೊಳ್ತೀನಿ. ನಿಮ್ಮ ದಯವಿಟ್ಟು ದುರ್ಗಿಸ್ಕೊಡ್ಬೇಕು ಸ್ವಾಮಿ. ನಮ್ಮ ಬಾಟಕ್ಕೆ ನಮ್ಮ ಊರೆಲ್ಲ ಬಾಟು ಮಾಡಿ ನಾವು ಈ ಕೊಲ ಬೆದರ್ಕ ಮಾತ್ರ ನಮಗೆ ಮಾಡಿ ನಾವು ಅಂತ ಕಡ್ಡಿರ ಬಂದೀನಿ ಅಂತ ಸುರೇಶ. ಇದಕ್ಕೇನು ಬರ್ತಾನೆ ಎತ್ಕೊಂಬಂದು ನಮ್ಮ ಒಳ್ಳೆಯ ನಾನು ಇದಕ್ಕೇನಾದ್ರು ಸುಬ್ರ ಒಬ್ಬನ ಪ್ರಾಣವ್ರು 3 ತಿಂಗಳು 6 ತಿಂಗಳು ಇರ್ತೀನಿ ಅಲ್ಲಿ ಸರ್. ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕು ಹೊರಳಹಳ್ಳಿ ಗ್ರಾಮದ ನಿವಾಸಿಗಳಾದಂಥ ನಾವು ನಮ್ಮ 2 ಕುಟುಂಬಗಳಿಗೆ ಗ್ರಾಮದಲ್ಲಿ ಸ್ವಯಂ ಘೋಷಿತ ಯಜಮಾನನಾದಂಥ ಬಸವರಾಜು ಮತ್ತು ಆತನ ಸಹಚರರು ನಮ್ಮನ್ನು ಊರಿಂದ ಹೊರಗಡೆ ಬಹಿಷ್ಕಾರ ಹಾಕಿ ಅದನ್ನು ಸುತ್ತಮುತ್ತ 16 ಹಳ್ಳಿಗಳಿಗೆ ಸಾರಿ ನಮ್ಮದೇ ಗ್ರಾಮದಲ್ಲಿರ್ತಕ್ಕಂಥ ಅಪ್ಪರ್ ಕಮ್ಯುನಿಟಿಗಳಿಗೆ, ಗೌಡಸ್ ಕಮ್ಯುನಿಟಿಗಳಿಗೆ, ಲಿಂಗಾಯತ್ ಕಮ್ಯುನಿಟಿಗಳಿಗೆ, ಬೇರೆ ಅನ್ಯ ಕೋಮಿನ ಎಲ್ಲ ಜನಾಂಗದವ್ರಿಗೂ ಕೂಡ ಇವ್ರನ್ನ ಬಹಿಷ್ಕಾರ ಹಾಕಿದ್ದೀವಿ ಅಂತ ಹೇಳಿ ನಮ್ಮನ್ನು ನಮ್ಮದೇ ಆದಂಥ ಗ್ರಾಮದಲ್ಲಿ ಹಲವು ಕಟ್ಟಳೆಗಳು ಏನೇನಿದೆ, ಸಾಮಾಜಿಕ ವರಿತೆರ ಮತ್ತು ಹಬ್ಬ ಹರಿದಿನಗಳು, ಪೂಜೆಗಳು ಮತ್ತು ಎಲ್ಲ ಕೋಮ್ನವರು ಮಾಡ್ತಕ್ಕಂಥ ಸಾಮಾಜಿಕ ಹಬ್ಬಗಳು ಏನೇನಿದೆ, ಸಾಮಾಜಿಕ ಸೌಹಾರ್ದತೆ ಕಾಪಾಡ್ತಕ್ಕಂಥ ಹಬ್ಬಗಳು ಏನೇನಿದೆ ಅಂಥ ಹಬ್ಬಗಳಿಗೆ ಸಾಮೂಹಿಕವಾಗಿ ನಮ್ಮನ್ನು ಪೂಜೆ ಪುರಸ್ಕಾರಗಳಿಂದ ಒಂದು ಅಂಗಡಿ ಒಂದು ಸಾಮಾನು ಸರ್ಕಟ್ ಥರ ವಿಷಯದಲ್ಲಿ ನಾವು ನಮ್ಮ ಮತ್ತು ನಮ್ಮ ಕುಟುಂಬವನ್ನು ಇಲ್ಲಿ ಮಲ್ಲಜಮ್ಮ ಅಂತ ಇದ್ದಾರಲ್ಲ ನೋಡಿ, ಇವರು ನಮ್ಮ ಸೋದರತೆಯವರು, ಇವ್ರ ಕುಟುಂಬ ವಿತ್ತು ನಮ್ಮ ಕುಟುಂಬ 2 ಕುಟುಂಬವನ್ನು ನಿರಂತರವಾಗಿ 2019ರಿಂದ ಇಲ್ಲಿ ತನಕಂಟನೂ ಕೂಡ ನಿರಂತರವಾಗಿ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಬರ್ತಿದ್ದಾರೆ. ಇದಕ್ಕೆ ಮೂಲ ಕಾರಣಕರ್ತರಾದಂಥ ಬಿ ಸಿದ್ದೇನ್ ಮಕ್ಕಳು ಅಂದರೆ ಸ್ವಯಂ ಘೋಷಿತ ಯಜಮಾನ, ಇವರನ್ನ ಯಾರು ಕೂಡ ಗ್ರಾಮದಿಂದ ಇವನೇ ಯಜಮಾನ ಅಂತ ದೃಢೀಕರಣ ಯಾರು ಕೂಡ ಮಾಡಿಲ್ಲ. ಇವರಲ್ಲಿ ಅಣ್ಣ ತಮ್ಮಂದಿರು ಬಂದು 4-5 ಜನ ಇದ್ದಾರೆ. ಇವರು ಹಣವಂತರು, ಜಮೀನ್ದಾರರು ಆಗಿರೋದ್ರಿಂದ ಗ್ರಾಮದವರು ಇವ್ರು ಕಂಡ್ರೆ ಎದುರ್ತಾರೆ. ಇದ್ರ ಜೊತೆಗೆ ಹಲವಾರು ಸಹಚರರು ಇದ್ದಾರೆ ಇನ್ನೂ ಕೂಡ. ಅವ್ರುಗಳಿಗೆ ಆಲ್ಮೋಸ್ಟ್ ಪೊಲೀಸ್ ಸ್ಟೇಷನ್ನು, ಕೋರ್ಟು, ಕಚೇರಿ ಅಂತಕ್ಕಂಥದ್ದೆಲ್ಲ ಹಳದಾಗಿರೋದ್ರಿಂದ
ಈ ಬಸವರಾಜು ಅಂತಕ್ಕಂಥ ವ್ಯಕ್ತಿ ಆತನ ಸಹಚರ ಜೊತೆ ಸೇರ್ಕೊಂಡು ನಮ್ಮ ಕುಟುಂಬದ ಮೇಲೆ ನಿರಂತರವಾದಂಥ ದಬ್ಬಾಳಿಕೆ ದೌರ್ಜನ್ಯ ಮಾಡ್ತಿದ್ದಾನೆ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಹಲವಾರು ಹಿಂದೆ ಪೊಲೀಸ್ ಸ್ಟೇಷನ್ಗಳಲ್ಲಿ ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ. ಕಂಪ್ಲೇಂಟ್ ಕೊಟ್ಟಾಗ ಬಹಿಷ್ಕಾರ ಅಂತಾನೆ ಮೆನ್ಷನ್ ಮಾಡಿ ಕಂಪ್ಲೇಂಟ್ ಕೊಟ್ಟಾಗ ಇಲ್ಲಿ ನಮ್ಮದೇ ಗ್ರಾಮದ ರಿಟೈರ್ಡ್ ಪೊಲೀಸ್ ಆಫೀಸರ್ ಒಬ್ರು ಇದ್ದಾರೆ, ದೊಡ್ಡಯ್ಯ ಅಂತ ಇದ್ದಾರೆ, ಅವ್ರನ್ನ ಜೊತೆ ಹಾಕೊಂಡು ಏನ್ ಮಾಡ್ತಾರೆ, ನಮ್ಮ ಲೆಟರ್ ಏನ್ ಕಂಪ್ಲೇಂಟ್ ಕೊಟ್ಟಿರ್ತೀವಿ ಅದನ್ನ ಡಮ್ಮಿ ಮಾಡಕ್ಕೆ, ಅಂದ್ರೆ ಅದಕ್ಕೆ ಅದ್ರ ಅಸ್ತಿತ್ವನೇ ಇರಬಾರ್ದು ಕಂಪ್ಲೇಂಟ್ ಪೊಲೀಸ್ ಸ್ಟೇಷನ್ ಅಲ್ಲಿ, ಆ ತರ ಮಾಡಿ ಎಲ್ಲಾರನ್ನು ಕೂಡ ತೆಕ್ಕೆಗೆ ತಕೊಂಡು ಹಲವಾರು ಸಹಚರರಿಂದ ಅವ್ರಿಗೆ ಪೊಲೀಸ್ ಅಧಿಕಾರಿಗಳಿಗೆ ಫೋನ್ ಮಾಡಿಸಿ ನಮ್ಮ ಕಂಪ್ಲೇಂಟ್ನ ಡಮ್ಮಿ ಮಾಡಿ ಏನ್ ಮಾಡ್ತಾರೆ, ಅವ್ರು ಏನು ಅದ್ರ ಪರವಾಗಿ ಏನಂತ ಹೇಳ್ತಾರೆ, ಬಹಿಷ್ಕಾರ ಹಾಕಿಲ್ಲ ಸ್ವಾಮಿ ಅಂತಂದ್ರೆ ಪೊಲೀಸರವ್ರು ಇನ್ ಮುಂದೆ ಹಾಕ್ಬೇಡಿ ಅಂತ ಹೇಳಿ ಕಳಿಸ್ಬಿಡ್ತಾರೆ. ಹೇಳಿ ಕಳಿಸ್ತಂತ ತದನಂತರದಲ್ಲಿ ನಾವು ಗ್ರಾಮಕ್ಕೆ ಹೋಗ್ತೀವಲ್ಲ, ಮುಂದುವರೆದು ಹಬ್ಬಗಳ ಬಂದಂತ ಸಂದರ್ಭದಲ್ಲಿ ಈ ಸ್ವಯಂ ಘೋಷಿತ ಯಜಮಾನತ ನಾವ್ ಏನ್ ಕರೆದೆ ಹೇಳಿದೀನಿ ಬಸವರಾಜು ಅಂತ, ಆತ ಮುಂದೆ ಬರಲ್ಲ, ಆತನ ಸಹಚಾರನ ಮುಂದೆ ಬಿಡ್ತಾನೆ. ಯಾವ ತರ, ನೀವು ಕುಲ ಸೇರಿಲ್ಲ, ನೀವು ಗ್ರಾಮಕ್ಕೆ ಸೇರಿಲ್ಲ, ಮತ್ತೆ ನಿಮ್ ಪೂಜೆ ಮಾಡಿಸ್ಕೊಳ್ಲಿಕ್ಕೆ ನಾವು ಬಿಡಲ್ಲ. ಇದು ಸ್ವತಃವಾಗಿ ಅಂದ್ರೆ ಸ್ವತಃ ಕುಮಾರ ಅಂತಕ್ಕಂಥ ಒಬ್ಬ ಸಹಪಾಠಿ ಯಜಮಾನನು ಹೇಳಿದ್ದಾನೆ, ಶಿವಮಲ್ಲ ಹೇಳಿದ್ದಾನೆ, ಸುರೇಶ್ ಅನ್ನೋರು ಹೇಳಿದ್ದಾರೆ, ಜೊತೆಗೆ ಬಸವರಾಜು ಕೂಡ ಹೇಳಿದ್ದಾರೆ. ಅನ್ಯ ಕೋಮ್ನವರು ಏನಾದ್ರು ನಮ್ಮ ಊರೊಳಗಡೆ ನಮ್ಮ ಬೀದಿಗೆ ಏನಾದ್ರು ಖಂಡಾಯಗಳನ್ನ ತಂದು ಪೂಜೆ ಪುರಸ್ಕಾರ ಮಾಡೋಂಥ ಸಂದರ್ಭದಲ್ಲಿ ಇವರ ಒಂದು ತಟ್ಟೆ ಪೂಜೆ ಮಾಡಬೇಡಿ ಅಂತ ನೇರವಾಗಿ ಬಸವರಾಜು, ಕುಮಾರ, ಶಿವಮಲ್ಲ, ಸುರೇಶ ಮತ್ತೆ ಇನ್ನೂ ಹಲವಾರು ಜನ ನಮ್ಮ ಮೇಲೆ ಈ ತರ ತಿರಸ್ಕಾರ ಅಂದ್ರೆ ಸಾರ್ವಜನಿಕವಾಗಿ ನಮ್ಮನ್ನ ತೇಜೋವಧೆ ಮಾಡೋ ಕೆಲಸ ಮಾಡ್ತಿದ್ದಾರೆ. ಒಂದು ನೆಕ್ಸ್ಟ್ ಈ ವಿಷಯ ಬಂದೇನಾಗಿದೆ ಅಂದ್ರೆ ಅನ್ಯ ಕೋಮ್ನವ್ರಿಗೂ ಕೂಡ ಅದು ಸ್ಪ್ರೆಡ್ ಆಗಿದೆ. ಈ ವಿಷಯ ನಾವು 2019ರಿಂದ ಇಲ್ಲಿ ತನಕಂಟೂ ಕೂಡ ನಾವು ಸಾಮಾಜಿಕ ಸೌಹಾರ್ದತೆನ ಹಾಳು ಮಾಡಬಾರ್ದು, ಎಲ್ಲ ಕೋಮ್ನವ್ರಿಗೂ ನಾವು ನಿಷ್ಠುರ ಆಗಬಾರ್ದು, ಇವತ್ತಿಲ್ಲ ನಾಳೆ ಸರಿಯಾಗುತ್ತೆ ಅಂತಕ್ಕಂಥ ಭಾವನೆಯಿಂದ ನಾವು ಇಲ್ಲಿ ತನಕಂಟೂ ಜೀವನ ಮಾಡಿದೀವಿ. ವೈಯಕ್ತಿಕವಾಗಿ ನಾನು ಮತ್ತೆ ನಮ್ಮ ಅಣ್ಣ ಎರಡು ಕುಟುಂಬ ನಮ್ಮ ಊರಲ್ಲಿ ವಾಸ ಮಾಡ್ತಿಲ್ಲ, ನಾವು ಒಬ್ರು ನರಸೀಪುರದಲ್ಲಿ ವಾಸ ಮಾಡ್ತಿದೀವಿ, ಇನ್ನೊಬ್ರು ಮಳವಳ್ಳಿ ಡಿಸ್ಟಿಕ್ ಅಲ್ಲಿ ವಾಸ ಮಾಡ್ತಿದ್ದಾರೆ. ಮತ್ತೆ ನೀವು ಬಳಗ ತೆಗಿತಕ್ಕಂಥ ನಮ್ಮ ಜೊತೆ ಹೊಸನೀರ್ ಸಾಮೂಹಿಕವಾಗಿ ಮಾಡ್ತಕ್ಕಂಥ ಹೊಸನೀರ್ ತಕ್ಕಂಥ ಒಂದು ಸ್ಥಳಕ್ಕೆ ನೀವು ಬರಬಾರ್ದು. ನಾವು ಹೋದ್ಮೇಲೆ ನೀವು ಮಾಡಿ, ಹಂಗಂದ್ರೆ ನಾವು ಅಸ್ಪೃಶ್ಯರ, ಅಂದ್ರೆ ನಾವು ಒಂದೇ ಸ್ವಜಾತಿಯವರಲ್ವಾ, ನಮ್ದೇ ಬೇರೆ ಜಾತಿ ಇದೆಯಾ? ಇದನ್ನ ನಾವು ಪ್ರಶ್ನೆ ಮಾಡಿದ್ರೆ ಏನ್ ಮಾಡ್ತಾರೆ ಅಂದ್ರೆ, ಈ ಮಕ್ಳಿಗೆ ನಾವ್ ಏನೆಲ್ಲ ಪ್ರಸ್ತಾಪ ಮಾಡಿದೀವಿ, ಕಂಪ್ಲೇಂಟ್ ಅಲ್ಲಿ ಏನೆಲ್ಲ ಕೊಟ್ಟಿದೀವಿ ನಾವು, ಇವ್ರ ಮಕ್ಕಳು 23ರಿಂದ 26, 27 ವರ್ಷದ ಮಕ್ಳಿದ್ದಾರೆ. ಇವ್ರದೊಂದು ಟೀಮ್ ಇದೆ. ಇವ್ರ ಟೀಮ್ ಏನ್ ಮಾಡ್ತಾರೆ ಅಂತಂದ್ರೆ ನಮ್ಮ ಕುಟುಂಬದ ಮೇಲೆ ಹರಿ ಆಯ್ತಾರೆ. ಅವ್ರ ಮನೇಲಿ ಹೆಣ್ಮಕ್ಳಿದ್ದಾರೆ, ನಮ್ ಗಂಡ್ ಮಕ್ಳು ನಾವು ನಮ್ಮ ಅಣ್ಣ ಇಬ್ಬರಿದೀವಿ, ರೇಪ್ ಕೇಸ್ ಕೊಟ್ಬಿಡೋಣ, ಹೆಂಗ್ಸ್ ಹಿಡ್ಕಂದ್ರು ಅಂತ ಕೊಟ್ಬಿಡೋಣ ಅಂತಕ್ಕಂತ ಒಂದು ಮಾತನ್ನ ಈ ಯಜಮಾನ್ ಬಸವರಾಜು ಅಂತ ಏನ್ ಕರೆದ್ವಿ ಸ್ವಯಂ ಘೋಷಿತ ಯಜಮಾನ, ಇವನು ಎಲ್ಲಾರ್ಗು ಕೂಡ ಈ ತರ ಅನ್ಯ ಮಾರ್ಗದಿಂದ ನಮ್ಮನ್ನ ತುಳಿಲಿಕ್ಕೆ ಮಾಡ್ತಕ್ಕಂಥ ಒಂದು ದೊಡ್ಡ ಹುನ್ನಾರ ಆಗಿದೆ. ಇದನ್ನ ನಮ್ಮ ಗ್ರಾಮದಲ್ಲಿ ನಮ್ಮ ಸಮುದಾಯ ಬಿಟ್ಟು ಅನ್ಯ ಸಮುದಾಯದವ್ರನ್ನು ಕೇಳಿ, ಇದು ಸತ್ಯ ಕೂಡ, ಇದು ನೀವು ಯಾವುದೇ ಸ್ಥಳದಲ್ಲಿ ಕೂಡ ಹೇಳಿ ಪ್ರಮಾಣ ಮಾಡಿ ಅಂದ್ರೂ ಕೂಡ ನಮ್ಮ ಕುಟುಂಬ ಪ್ರಮಾಣ ಮಾಡ್ಲಿಕ್ಕೆ ನಾವು ಸಿದ್ಧರಿದ್ದೇವೆ. ಇದಕ್ಕೆ ಈ ಒಂದು ವಿಷಯದಿಂದ ಸಾಮಾಜಿಕ ಬಹಿಷ್ಕಾರ ತಕ್ಕಂತ ಅನಿಷ್ಟ ಪದ್ಧತಿಯಿಂದ ನಮ್ಮನ್ನ ಮುಕ್ತಿಗೊಳಿಸಿ ನಮ್ಮ ಗ್ರಾಮದಲ್ಲಿ ನಾವು ವಾಸ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡಿ. ಇಲ್ಲ ಅಂದ್ರೆ ನಾವು ಗ್ರಾಮನೇ ಗೊತ್ತಾದ ತಕ್ಷಣನೇ ಸತತವಾಗಿ ಇದು 5 ದಿನಗಳಿಂದ ಕಳೆದ ವಾರದಿಂದನೂ ಕೂಡ ನಮ್ಮ ತಂದೆ, ನಮ್ಮ ತಾಯಿ ಮತ್ತೆ ನಮ್ಮ ಸೋದರತೆನ ಊರಲ್ಲಿ ಜೀವಂತವಾಗಿ ಉಸಿರಾಡ್ಲಿಕ್ಕೆ, ಅಂದ್ರೆ ಸ್ವತಂತ್ರವಾಗಿ ಉಸಿರಾಡಿ ತಮ್ಮ ಮನೆ, ಮಠ, ಜಮೀನು ಅಲ್ಲಿ ಮತ್ತೊಂದು ಮಗದೊಂದು ಕಡೆ ತಿರ್ಗಾಡ್ಲಿಕ್ಕೂ ಕೂಡ ಒಂದು ಭಯದ ವಾತಾವರಣನ ಸೃಷ್ಟಿ ಮಾಡಿದ್ದಾರೆ. ಯಾಕೆ ಸೃಷ್ಟಿ ಮಾಡಿದ್ದಾರೆ ಅಂದ್ರೆ, ಅವ್ರ ಭಾಗದಲ್ಲಿ ನಮ್ಮದು 2 ಕುಟುಂಬ, 2 ಕುಟುಂಬದ ಮೇಲೆ 2 ಮಹಿಳೆಯರು ಇದ್ದಾರೆ, ನಮ್ಮ ಅವ್ವ ಮತ್ತೆ ನಮ್ಮ ಸೋದರತೆ. ಇವ್ರ ಮೇಲೆ ಯಂಗ್ಸ್ರ್ಗಳು ದಬ್ಬಾಳ್ಲಿಕ್ಕೆ ಮಾಡ್ಲಿಕ್ಕೆ, ಮುಗಿ ಬೀಳ್ಲಿಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ. ಇದು ಸರ್ವಸಾಮಾನ್ಯ. ಆ ಒಂದು ಯಾವ ವ್ಯಕ್ತಿಗಳ ಬಗ್ಗೆ ನಮ್ಮ ಊರಲ್ಲೇ ಕೇಳ್ಕೊಳ್ಳಿ. ಉಸುಕಂದ್ರೆ ಸರ್ ಬಟ್ಟೆ ಹರಿದಾಕ್ಬಿಟ್ಟು ಬಂದ್ಬಿಡ್ತಾರೆ ಡೈರೆಕ್ಟ್. ಪುಸುಕಂದ್ರೆ ಸಾಕು ಎಲ್ಲರೂ ಕೂಡ ಗ್ರಾಮದಲ್ಲಿ ಇರ್ತಕ್ಕಂಥ ಅವರ ಸಂಬಂಧಪಟ್ಟಂತ ಮಕ್ಕಳು, ಮೊಮ್ಮಕ್ಕಳು, ಹೆಣ್ಣು ಮಕ್ಕಳು ಪ್ರತಿಯೊಬ್ರು ಕೂಡ ಬಂದು ಮುಗಿ ಬೀಳ್ತಾರೆ ಸರ್. ಇದ್ರಲ್ಲಿ ನೋಡಿ ನಮ್ಮ ತಂದೆ ತಾಯಿ ಈ ತರ ಇದ್ದಾರೆ, ಇವ್ರು ದೌರ್ಜನ್ಯ ಮಾಡೋಂಥ ಮುಖಗಳ. ನಾವು 7 ವರ್ಷ ಆಯ್ತು ಗ್ರಾಮ ಬಿಟ್ಟು, ಇನ್ನು ಎಷ್ಟು ವರ್ಷ ಅಂತ ವಲಸೆ ಹೋಗಿ ಬದುಕಲಿಕ್ಕಾಗತ್ತೆ? ನಮ್ಮದೇ ಗ್ರಾಮದಲ್ಲಿ ವಾಸ ಮಾಡ್ಲಿಕ್ಕೆ ದಯಮಾಡಿ ಅವಕಾಶ ಮಾಡಿಕೊಡಿ. ಈಗ ಯಾರಿಗೆಲ್ಲ ನಾವು ಅಧಿಕಾರಿಗಳಿಗೆ ಈ ಒಂದು ಮನವಿಯನ್ನ ಸಲ್ಲಿಸಿದೀವಿ, ಎಲ್ಲರೂ ಕೂಡ ಇದ್ರ ಬಗ್ಗೆ ಗಮನ ಹರಿಸಿ ನಮಗೆ ಸೂಕ್ತ ರಕ್ಷಣೆ ಕೊಡಿ, ಅವ್ರಿಗೆ ಶಿಕ್ಷೆ ಕೊಡಿ ಅಂತ ನಾನು ಕೇಳ್ತಿಲ್ಲ, ಅವ್ರಿಗೆ ಬುದ್ಧಿವಾದ ಹೇಳಿ ನಮ್ಮನ್ನು ಗ್ರಾಮದಲ್ಲಿ ಒಬ್ರು ಅಂತ ಕನ್ಸಿಡರ್ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡಿ. ಇದಕ್ಕೆ ಸೂಕ್ತ ತನಿಖೆ ಮಾಡಿ ತಪ್ಪಿತಸ್ಥರಿಗೆ ಸರಿಯಾದಂತ ಶಿಕ್ಷೆ ಕೊಡಿ. ಅಂದ್ರೆ ಸರಿಯಾದಂತ ಶಿಕ್ಷೆ ಕೊಟ್ಟು, ಶಿಕ್ಷೆ ಅಂದ್ರೆ ಅವ್ರನ್ನ ಯಾವುದೇ ತರ ಬೇರೆ ನನ್ನ ಭಾವನೆ ಇಲ್ಲ, ಅವರಲ್ಲಿ ನಾವು ಒಬ್ಬ ಅಂತ ಒಂದು ಮಾನವೀಯತೆಯನ್ನ ದಯಮಾಡಿ ಅವ್ರಿಗೆ ಮೂಡಿಸಿ ನಮ್ಗೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ ಈ ನನ್ನ ಮಾತನ್ನ ಮುಗಿಸ್ತೀನಿ. ನೋಡಿದ್ರಲ್ಲ, ಇನ್ನು ಕಾದು ನೋಡಬೇಕಿದೆ ಈ ಕುಟುಂಬಗಳಿಗೆ ಯಾವ ರೀತಿ ಸರ್ಕಾರ ಅಥವಾ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾವ ರೀತಿ ಸಾಥ್ ನೀಡುತ್ತಾರೆ ಅಂತ.